ಪ್ರತಿಯೊಂದು ಹೊಸ ವರ್ಷವೂ ನಮ್ಮ ಬದುಕಿನಲ್ಲಿ ಹೊಸ ಭರವಸೆ, ಹೊಸ ಕನಸುಗಳನ್ನು ಹೊತ್ತು ತರುತ್ತದೆ. ಹಳೆಯದಕ್ಕೆ ವಿದಾಯ ಹೇಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಈ ಸುಂದರ ಕ್ಷಣದಲ್ಲಿ ನಮ್ಮ ನಡೆದು ಬಂದ ದಾರಿ ಮತ್ತು ಮುಂದೆ ಸಾಗಬೇಕಾದ ಪಯಣದ ಕುರಿತು ಒಂದು ಅವಲೋಕನ ಅಗತ್ಯ. ಸಮಸ್ತ ಕನ್ನಡಿಗರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಈ ಕುರಿತು ಒಂದು ವಿಶೇಷ ವರದಿ. ಕಾಲ ಅದು ನಿರಂತರವಾಗಿ ಹರಿಯುವ ನದಿ. ಕ್ಷಣ ಕ್ಷಣವೂ ಬದಲಾಗುವ ಬದುಕಿನ ಬಣ್ಣಗಳಿಗೆ ಮೂಕಸಾಕ್ಷಿ. ನಿನ್ನೆ ಎಂಬುದು ನೆನಪು, ನಾಳೆ ಎಂಬುದು ಕನಸು. ಆದರೆ ಇಂದಿನ ಈ ಕ್ಷಣವೇ ನಮ್ಮ ಬದುಕಿನ ವಾಸ್ತವ. ಮತ್ತೊಂದು ವರ್ಷದ ಸುದೀರ್ಘ ಪಯಣವನ್ನು ಮುಗಿಸಿ ನಾವೀಗ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಪೂರ್ವದಲ್ಲಿ ಮೂಡುತ್ತಿರುವ ಸೂರ್ಯನ ಕಿರಣಗಳು ಹಳೆಯ ಕತ್ತಲೆಯನ್ನು ಸರಿಸಿ ಹೊಸ ಭರವಸೆಯ ಬೆಳಕನ್ನು ಚೆಲ್ಲಲು ಸಜ್ಜಾಗಿವೆ. 2026 ಈ ಸಂಖ್ಯೆ ಕೇವಲ ಗೋಡೆಯ ಮೇಲಿನ ಕ್ಯಾಲೆಂಡರ್ ಬದಲಾವಣೆಯಲ್ಲ, ಇದು ನಮ್ಮೆಲ್ಲರ ಕನಸುಗಳ ನವೀಕರಣ. ಕಳೆದ 365 ದಿನಗಳಲ್ಲಿ ನಾವು ಎಷ್ಟೊಂದು ಏಳು ಬೀಳುಗಳನ್ನು ಕಂಡೆವು. ಬದುಕು ಕಲಿಸಿದ ಪಾಠಗಳು ಎಷ್ಟೊಂದು. ಕೆಲವು ಕಹಿ ಘಟನೆಗಳು ನಮ್ಮ ಧೈರ್ಯವನ್ನು ಪರೀಕ್ಷಿಸಿದರೆ, ಸಿಹಿ ಕ್ಷಣಗಳು ನಮ್ಮ ಬಾಂಧವ್ಯವನ್ನು ಗಟ್ಟಿಗೊಳಿಸಿದವು. ಕಳೆದು ಹೋದ ಎಷ್ಟೋ ಜೀವಗಳು ನೆನಪಾಗಿ ಉಳಿದಿವೆ. ಹೊಸದಾಗಿ ಬಂದ ಜೀವಗಳು ಸಂಭ್ರಮವನ್ನು ತಂದಿವೆ. ಕಷ್ಟಗಳು ಬಂದಾಗ ಕುಗ್ಗದ ಎದೆಗಾರಿಕೆ ಕನ್ನಡಿಗರದ್ದು. ಸವಾಲುಗಳು ಎದುರಾದಾಗ ಒಗ್ಗೂಡಿ ನಿಂತ ಪರಂಪರೆ ನಮ್ಮದು. ಕೃಷಿ ಇರಲಿ, ತಂತ್ರಜ್ಞಾನವಿರಲಿ, ಕಲೆ ಸಾಹಿತ್ಯವಿರಲಿ, ಹೋದ ವರ್ಷ ನಾವು ಮಾಡಿದ ಸಾಧನೆಗಳು ಮುಂದಿನ ವರ್ಷಕ್ಕೆ ಭದ್ರ ಬುನಾದಿ ಹಾಕಿವೆ. ಸೋಲು ಗೆಲುವುಗಳ ಲೆಕ್ಕಾಚಾರ ಬದಿಗಿಟ್ಟು ಅನುಭವದ ಬುತ್ತಿಯನ್ನು ಕಟ್ಟಿಕೊಂಡು ನಾವೀಗ ಮುನ್ನಡೆಯಬೇಕಿದೆ. ಬದಲಾವಣೆ ಜಗದ ನಿಯಮ. ಮರದಲ್ಲಿ ಹಳೆಯ ಎಲೆ ಉದುರಿದರೆ ಮಾತ್ರ ಹೊಸ ಚಿಗುರು ಮೂಡಲು ಸಾಧ್ಯ. ಹಳೆಯ ನೋವುಗಳು, ಮನಸ್ತಾಪಗಳು ಆ ಹಳೆಯ ವರ್ಷದೊಂದಿಗೆ ಕರಗಿ ಹೋಗಲಿ. ಈಗ ನಮ್ಮ ಮುಂದೆ ತೆರೆದುಕೊಳ್ಳುತ್ತಿರುವುದು ಇದು ಕೇವಲ ಹೊಸ ವರ್ಷವಲ್ಲ, ಅಪಾರ ಸಾಧ್ಯತೆಗಳ ಆಗರ. ನಮ್ಮ ನಾಡು, ನುಡಿ, ಜಲ ಮತ್ತು ನೆಲದ ರಕ್ಷಣೆ ನಮ್ಮ ಮೊದಲ ಆದ್ಯತೆಯಾಗಲಿ. ಆಧುನಿಕತೆಯ ಭರಾಟೆಯಲ್ಲಿ ನಮ್ಮತನವನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ಛಲ ನಮ್ಮದಾಗಲಿ. ಹಳ್ಳಿಗಳ ಸೊಬಗು ಮತ್ತು ನಗರಗಳ ವೇಗ ಇವೆರಡರ ನಡುವೆ ಒಂದು ಸುಂದರ ಸೇತುವೆಯಾಗೋಣ. ನಮ್ಮ ನಾಡಿನ ಬೆನ್ನೆಲುಬಾದ ರೈತನ ಮೊಗದಲ್ಲಿ ಮಂದಹಾಸ ಸದಾ ಇರಲಿ. ಮಳೆಯಾಗಿ ಬೆಳೆ ಬಂದು ನಾಡು ಸುಭೀಕ್ಷವಾಗಲಿ. ನಮ್ಮ ಯುವ ಸಮುದಾಯಕ್ಕೆ ಹೊಸ ದಾರಿಗಳು ಸಿಗಲಿ. ಅವರ ಕನಸುಗಳಿಗೆ ರೆಕ್ಕೆಗಳು ಮೂಡಲಿ. ಆರೋಗ್ಯ ಮತ್ತು ಶಿಕ್ಷಣ ಪ್ರತಿಯೊಬ್ಬರಿಗೂ ಎಟುಕುವಂತಾಗಲಿ. ದ್ವೇಷದ ಗೋಡೆಗಳು ಕರಗಿ ಸಾಮರಸ್ಯದ ತೋಟದಲ್ಲಿ ಪ್ರೀತಿಯ ಹೂಗಳು ಅರಳಲಿ. ತಂತ್ರಜ್ಞಾನದ ತುತ್ತ ತುದಿಯಲ್ಲಿ ನಿಂತರೂ ನಮ್ಮ ಬೆರಳುಗಳು ಈ ಮಣ್ಣಿನಲ್ಲೇ ಗಟ್ಟಿಯಾಗಿರಲಿ. ಚಂದನದ ಕಂಪಿನಂತೆ ಕನ್ನಡದ ಕೀರ್ತಿ ದಶ ದಿಕ್ಕುಗಳಿಗೂ ಹಬ್ಬಲಿ. ಪ್ರತಿಯೊಬ್ಬ ಕನ್ನಡಿಗನೂ ಹೆಮ್ಮೆಯಿಂದ ತಲೆ ಎತ್ತಿ ನಡೆಯುವಂತಾಗಲಿ. ಈ ಹೊಸ ವರ್ಷದಲ್ಲಿ ಎಲ್ಲರ ಹಳೆಯ ಕನಸುಗಳು ನನಸಾಗಲಿ. ಹೊಸ ಕನಸುಗಳು ಚಿಗುರೊಡೆಯಲಿ. ಮನೆ ಮನೆಗಳಲ್ಲಿ ಆರೋಗ್ಯ, ಐಶ್ವರ್ಯ ಮತ್ತು ಶಾಂತಿ ನೆಲೆಸಲಿ. ಬನ್ನಿ, ಕಹಿ ನೆನಪುಗಳನ್ನು ಮರೆತು ಹೊಸ ಉತ್ಸಾಹದೊಂದಿಗೆ, ಹೊಸ ಚೈತನ್ಯದೊಂದಿಗೆ 2026 ಸ್ವಾಗತಿಸೋಣ. ಹೊಸ ವರುಷ, ಹೊಸ ಹರುಷ, ಬದುಕಾಗಲಿ ಇನ್ನಷ್ಟು ಸುಂದರ. ಸಮಸ್ತ ಕನ್ನಡಿಗರಿಗೆ, ದೇಶ ವಿದೇಶಗಳಲ್ಲಿರುವ ನಮ್ಮೆಲ್ಲ ಬಂಧುಗಳಿಗೆ ದೂರದರ್ಶನ ಚಂದನ ವಾಹಿನಿಯ ಸುದ್ದಿ ವಿಭಾಗದ ಪರವಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.